ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ತಲೆ ಕೆಟ್ಟೋಗ್ಬಿಟ್ಟಿದೆ. ಯಾಕಂದರೆ ಮೊನ್ನೆ ಎಲ್ಲ ಹೊಸದು ಹಳೆ ಮಿಷಿನ್ಗೆ ನನ್ನ ಮಗ ಫ್ರೀಯಾಗಿರ್ತಾನೆ ಅಂದ್ಬಿಟ್ಟು ರೆಡಿ ಮಾಡ್ಸೋಕ್ಕೆ ಅಂತ ಹೊಸ ಮೋಟ್ರ್ ತರಿಸ್ದೆ. ನೋಡಿದ್ರೆ ಇವಾಗ ಹಳೆ ಮೋಟ್ರು ಕೆಟ್ಟೋಗಿದೆ. ನಾನು ಹೊಲಿತಾ ಇದ್ನಲ್ಲ ಆ ಮೋಟ್ರು ಇದು ಚೆನ್ನಾಗೇ ರನ್ನಿಂಗ್ ಇತ್ತು. ಪೆಡಲಲ್ಲಿ ಆಲ್ರೆಡಿ ಬ್ಲೇಡ್ ಹೋಗಿತ್ತು, ಹಾಕ್ಸಿದ್ದೆ. ಈಗ ನೋಡಿದ್ರೆ ಅದು ರನ್ನೇ ಆಗ್ತಾಯಿಲ್ಲ. ನಮ್ಮ ಅಣ್ಣ ಪಾಪ ಬಿಚ್ಚಿ ಎಲ್ಲ ಚೆಕ್ ಮಾಡಿದೆ, ಅದೇನು ಅಂತ ಗೊತ್ತಾಗ್ತಾಯಿಲ್ಲ ಅವ್ನಿಗೆ. ಹಂಗಾಗಿ ಇವಾಗ ಏನು ಮಾಡಬೇಕು ಅಂದರೆ ಅದು ರಿಪೇರಿಗೆ ತೊಗೊಂಡೋಗ್ಬೇಕು. ಇವಾಗ ಹೊಸ ಮೋಟ್ರನ್ನ ತಂದು ನನ್ನ ಮಿಷಿನ್ಗೆ ಫಿಟ್ ಮಾಡ್ಕೊಳ್ಳೋಣ. ಅದು ಹಳೆ ಮಿಷಿನ್ದು ಇವಾಗ ಸದ್ಯಕ್ಕೆ ಬೇಡ ಅಂದ್ಬಿಟ್ಟು ನೋಡಿ ಎಲ್ಲ ತೆಗೆದು ಆ ಕಡೆ ಈ ಕಡೆ ಎಲ್ಲ ತೆಗೆದಿಟ್ಟಿದ್ದಾನೆ ಜೋಡಿಸಿ ಎಕ್ಸ್ಚೇಂಜ್ ಮಾಡೋಕ್ಕೆ. ಹಿಂಗೆ ಆಗುತ್ತೆ ಫ್ರೆಂಡ್ಸ್, ಕೆಲಸ ಜಾಸ್ತಿ ಇದ್ದಾಗಲೆಲ್ಲ ನಮ್ಮ ಕತೆ ಇದೇನೆ. ಆಗಿನಿಂದನೂ ಹೀಗೆ ಆಗ್ತಾಯಿರುತ್ತೆ. ಆ ಮೋಟ್ರ್ ತೆಗ್ದು ಇದಕ್ಕೆ ಹಾಕ್ಕೊಳ್ಳೋದು, ಇದ್ರ ತೆಗ್ದು ಅದಕ್ಕೆ ಹಾಕ್ಕೊಳ್ಳೋದು, ಹಿಂಗೆ ಮಾಡ್ತಾಯಿರ್ತೀನಿ. ಇವತ್ತು ಹಂಗೆ ಆಗಿದೆ. ಇವಾಗ ಹಂಗೆ ನೋಡಿ ಹಳೆ ಮಿಷಿನ್ ಮೋಟ್ರ್ ಅದು ಹಾಕಿದ್ದು. ಇವಾಗೆಲ್ಲ ನೆನ್ನೆ ತಾನೇ ರೆಡಿ ಮಾಡಿಸಿದ್ದೆ. ಇವಾಗ ಮತ್ತೆ ಇದನ್ನು ತೆಗೆದು ನಾನು ಮಿಷಿನ್ಗೆ ಹಾಕೊಂಡು ಸ್ಟಿಚ್ ಮಾಡಬೇಕು. ಇವಾಗ ಹಳೆದನ್ನ ಆಮೇಲೆ ರೆಡಿ ಮಾಡಿಸ್ಬೇಕು. ಏನೂ ಮಾಡೋಕ್ಕಾಗಲ್ಲ. ನಂದು ಒಂದೊಂದು ಸಲ ತಲೆ ಕೆಟ್ಟೋಗ್ಬಿಡುತ್ತೆ ಅಂದರೆ ಹಂಗಿಂಗಲ್ಲ. ಯಾಕೆಂದರೆ ನಾವೇನೋ ಅಂದ್ಕೊಂಡಿರ್ತೀವಿ, ಅದೇನೋ ಆಗುತ್ತೆ ನೋಡಿ. ಇವಾಗ ಮೋಟ್ರ್ ತರಿಸಿ ಅವನ್ನ ಕೆಲಸ ಮಾಡಿಸೋಣ ಸ್ವಲ್ಪ ಅಂತ ಮಾಡಿದ್ರೆ ಇವಾಗ ತಿರ್ಗಿ ಆ ಮಿಷಿನ್ ಹಂಗೆ ಬೀಳುತ್ತೆ. ತಿರ್ಗಿ ಇನ್ನೊಂದು ದಿನ ರೆಡಿ ಮಾಡಿಸ್ಬೇಕು. ಇವಾಗ ಸದ್ಯಕ್ಕೆ ಇದ್ರ ನನ್ನ ಮಿಷಿನ್ ರೆಡಿ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಆಲ್ರೆಡಿ ಅದು ಫಿಟ್ ಮಾಡ್ತಾಯಿದ್ದಾರೆ ನಮ್ಮಣ್ಣ. ಅದು ಫಿಟ್ ಮಾಡಿದ್ರೂ ಬೆಲ್ಟು ದೊಡ್ಡದಾಗೋಯ್ತು ಇದಕ್ಕೆ. ಮತ್ತು ಅದೇ ಹಳೆ ಬೆಲ್ಟ್ನ ಹಾಕಿ ಹೊಸ ಇದ್ರ ಬೆಲ್ಟ್ ತೆಗೆದು ಏನೇನು ಎಕ್ಸ್ಚೇಂಜ್ ಮಾಡಿ ನೀಟಾಗಿ ಎಲ್ಲ ಕೂರಿಸಿ ರೆಡಿ ಮಾಡಿಕೊಟ್ರು. ಮಾಡಿಕೊಟ್ರು ಸ್ವಲ್ಪ ಲೂಸ್ ಆಗ್ತಾಯಿತ್ತು, ರನ್ನಿಂಗ್ ಆಗ್ತಾಯಿಲ್ಲ, ವೀಲ್ ತಿರುಗ್ತಾಯಿಲ್ಲ. ಇದ್ರ ಮೋಟ್ರ್ ವೀಲ್ ತಿರುಗ್ತಾಯಿದೆ, ಮಿಷಿನ್ ವೀಲ್ ತಿರುಗ್ತಾಯಿಲ್ಲ. ಆಮೇಲೆ ಏನು ಮಾಡಿದೆ, ಕರೆಕ್ಟಾಗಿ ಹೆಂಗೋ ನೋಡಿ ಅಡ್ಜಸ್ಟ್ ಮಾಡಿ ನೀಟಾಗಿ ಕೂರಿಸ್ಕೊಟ್ರು, ರೆಡಿ ಮಾಡಿದ್ರು. ಆಮೇಲೆ ಏನಾಯಿತು, ಅಲ್ಲಿ ವೀಲ್ ತಿರುಗುತ್ತಲ್ಲ, ಅಲ್ಲಿ ದಾರ ಸಿಗಾಕೋತಾ ಇರುತ್ತೆ. ನಾನು ಆಲ್ರೆಡಿ ಅದ್ರದ್ದು ಒಂದು ವೀಡಿಯೋ ಹಾಕಿದ್ದೀನಿ, ಬೇಕಂದರೆ ಚೆಕ್ ಮಾಡಿ. ಊದುಬತ್ತಿಲಿ ಕ್ಲೀನ್ ಮಾಡ್ಕೊಬೋದು ಅಂತ. ಅದು ನಾನು ಅಂದೆ, ಅದು ದಾರ ಸುತ್ಕೊಳ್ಳೋಕೆ ಕೊಟ್ಟಿದ್ದಾರಲ್ಲ, ಅದು ನಾವೇನು ಯೂಸ್ ಮಾಡಲ್ಲ, ಅದನ್ನು ತೆಗೆದ್ಬಿಡು, ಅವಾಗ ನಮಗೆ ದಾರ ಸಿಗಾಕೊಂಡು ನೀಟಾಗಿ ತಕ್ಕೊಬೋದು ಅಂದ್ಬಿಟ್ಟು ಏನು ಮಾಡಿದೆ, ತೆಗೆದ್ಬಿಡಿ ಅಂದೆ. ಅವ್ರು ನಮ್ಮ ಮನೆಯವರು ನಮ್ಮ ಅಣ್ಣ ಸೇರಿಕೊಂಡು ಹೆಂಗೆ ನೋಡಿಕೊಂಡು ಹಿಂಗೆ ತೆಗಿಯೋದು ಹಿಂಗೆ ಅಂದ್ಕೊಂಡು ಹೆಂಗೋ ತೆಗಿಯೋಣ ತೆಗಿತೀವಿ ಅಂದ್ಬಿಟ್ಟು ತೆಗೆದುಬಿಟ್ರಾ, ಅದು ಕೂರ್ಸೋಕ್ಕೆ ಆಗ್ತಾಯಿಲ್ಲ. ಅಯ್ಯೋ ನಮ್ಗೆ ತಲೆನೇ ಕೆಟ್ಟೋಯ್ತು. ಸುಮ್ಮನೆ ಇರನಾರ್ದೆ ಇರವೇ ಬಿಟ್ಕೊಂಡ್ರು ಅನ್ನಂಗಾಯ್ತಲ್ಲಪ್ಪ. ಹೆಂಗೋ ಸ್ಟಿಚ್ ಮಾಡ್ಕೊಂಡಿದ್ದಿದ್ರೆ ಆಗೋದು. ಇವಾಗ ಮತ್ತೆ ಅದೇನಾರು ಆಗಲಿಲ್ಲ ಅಂದರೆ ಮತ್ತೆ ಅವ್ರ ಹತ್ರನೇ ತೊಗೊಂಡೋಗ್ಬೇಕು. ಅವ್ರು ಒಂದು ದಿನಕ್ಕಂತೂ ಕೊಡೋಲ್ಲ. ನೀವು ಮಿಷಿನ್ ಎಷ್ಟೇ ಚೆನ್ನಾಗಿದ್ರು ಅವ್ರೇನು ಮಾಡ್ತಾರೆ, ಅದೋಗಿದೆ ಇದೋಗಿದೆ ಅಂತೇಳಿ ಒಂದು 2 ದಿನ 3 ದಿನ ಅಂತೂ ತಳ್ಳಿಬಿಡ್ತಾರೆ. ನನಗೆ ಆಲ್ರೆಡಿ ಮದುವೆ ಬಟ್ಟೆಗಳು ಆಲ್ರೆಡಿ ಸ್ಟಾಕ್ ಇದೆ. ವರ್ಕ್ ಮಾಡಬೇಕು, ಸ್ಟಿಚ್ ಮಾಡಬೇಕು, ತುಂಬ ಕೆಲಸಗಳಿದ್ದಾವೆ. ಅದಕ್ಕೆ ಬೇಡ, ಹಂಗೆ ನೋಡು ಹೆಂಗೋ ಮಾಡು ಅಂತ ನಮ್ಮ ಅಣ್ಣನಿಗೆ ಹೇಳಿದೆ. ಅವ್ರು ನಮ್ಮ ಮನೆಯವರು ಅದು ಏನೋ ಟೈಟ್ ಮಾಡೋಕ್ಕೆ ಹೋದ್ರು. ಅದು ಏನಾಗೋಯ್ತು, ಸ್ವಲ್ಪ ಲೂಸ್ ಆಗೋಯ್ತು, ಟೈಟೇ ಆಗ್ತಾಯಿಲ್ಲ, ಸುಮ್ಮನೆ ತಿರುಗ್ತಾಯಿದೆ. ಅದಕ್ಕೆ ಏನು ಮಾಡಿದೆ, ಮತ್ತೆ ಏನಪ್ಪ ಮಾಡೋದು ಅಂತ ತಲೆನೇ ಕೆಟ್ಟೋಯ್ತು ಫ್ರೆಂಡ್ಸ್. ಹಂಗೋ ಹಿಂಗೋ ಮಾಡಿ ರೆಡಿ ಮಾಡ್ತಾಯಿದ್ದಾರೆ. ಮಾಡಿದ್ರೂ ಏನೋ ಒಂಥರ ಲೂಸ್ ಮಾಡೋದು, ಟೈಟ್ ಮಾಡೋದು, ಲೂಸ್ ಮಾಡೋದು, ಟೈಟ್ ಮಾಡೋದು, ಹಂಗೆ ಮಾಡಿ ಹಿಂಗೆ ಮಾಡಿ ಹೆಂಗೆಂಗೋ ಕೂರಿಸ್ತಾ ಇದ್ದಾರೆ. ಅದು ಸರಿ ಹೋಗ್ತಾನೇ ಇಲ್ಲ. ಆಮೇಲೆ ನನಗಂತೂ ತುಂಬಾ ಭಯ ಆಗ್ಬಿಟ್ಟಿತ್ತು. ಇನ್ನೇನಪ್ಪ ಮಾಡೋದು, ಮತ್ತೆ ಅಂಗಡಿಗೆ ತೊಗೊಂಡೋಗಿ ಕೊಟ್ಟರೆ 2-3 ದಿನದಲ್ಲೇ ಆಗುತ್ತೆ. ದುಡ್ಡಿಂದು ಪ್ರಶ್ನೆ ಅಲ್ಲ, ನನಗೆ ಟೈಮ್ ಸಿಗೋಲ್ಲ. ಒಂದು ದಿನಕ್ಕಂತೂ ಕೊಡೋಲ್ಲ ಅವರು. ಅಟ್ಲೀಸ್ಟ್ ಇವತ್ತು ಕೊಟ್ಟರೆ ನಾಳೆ ಸಂಜೆನೇ ಕೊಡೋದು ಅವರು. ಒಂದು ದಿನ ಫುಲ್ಲು ಮಾಡೇ ಮಾಡ್ತಾರೆ, ಕೊಡೋದಿಲ್ಲ ಬೇಗ. ಹಂಗಾಗಿ ನಮ್ಮ ಅಣ್ಣನೇ ಪಾಪ ಅವನೇ ಬಿಚ್ಚಿ ಹೆಂಗೋ ಚೆಕ್ ಮಾಡಿ ಮಾಡ್ತಾನೆ ಇದ್ದ. ಕೊನೆ ನಮ್ಮ ಮನೆಯವರು ಸ್ವಲ್ಪ ಎಲ್ಪ್ ಮಾಡಿದ್ರು. ನಮ್ಮ ಮನೆಯವರು ಮಾಡ್ತಾರೆ, ಅವ್ರಿಗೆ ಸ್ವಲ್ಪ ನಿಧಾನ. ನಮ್ಮ ಅಣ್ಣ ಸ್ವಲ್ಪ ಫಾಸ್ಟಾಗಿ ಮಾಡ್ತಾನೆ. ಹಂಗಾಗಿ ಇವನೇ ಸ್ವಲ್ಪ ಮಾಡಿಕೊಡೋದು ನಮ್ಮ ಮನೆಯವ್ರಿಗಿಂತ ಜಾಸ್ತಿ. ಹಂಗಾಗಿ ಹೆಂಗೋ ಟೈಟ್ ಮಾಡ್ತಾಯಿದ್ರು. ಅದು ಓಡುತ್ತಾ ಇಲ್ವಾ, ರನ್ನಿಂಗ್ ಆಗುತ್ತಾ ಅಂತೆಲ್ಲ ಚೆಕ್ ಮಾಡಿದ್ರು. ಎಲ್ಲ ಸರಿ ಹೋಯ್ತು. ನಾನು ಹೇಳ್ದಂಗೆ ಆ ದಾರದೊಂದು ತೆಗ್ದಾಕ್ಬಿಡಿ ಅಂತ ಹೇಳಿದೆ, ತಪ್ಪಾಗಿತ್ತು ನೋಡಿ. ಅದನ್ನು ತೆಗಿಯೋಕ್ಕೆ ಕಷ್ಟಪಟ್ಟು ಹೆಂಗೋ ತೆಗೆದುಬಿಟ್ರು. ಅದನ್ನು ವೀಡಿಯೋನೂ ಮಾಡಿಕೊಂಡೆ, ಹೆಂಗೆ ಇರುತ್ತೆ ಅಲ್ಲಿ ವಾಸರೆಲ್ಲ ಹಾಕಿರ್ತಾರಲ್ಲ, ಅದೆಲ್ಲ ನೋಡಿಕೊಂಡು ಏನೇನೋ ಮಾಡಿ ಇಬ್ಬರು ಸೇರ್ಕೊಂಡು ತೆಗೆದುಬಿಟ್ರು. ಅದು ತೆಗೆದುಬಿಟ್ಟು ಅದನ್ನು ತೆಗೆದ್ರು, ದಾರ ಸುತ್ತೀವಲ್ಲ, ಅದು ಯೂಸ್ ಆಗೋಲ್ಲ ಬಿಡು ಅಂತ ತೆಗ್ಸಿದೆ. ಇದನ್ನು ಮತ್ತೆ ಕೂರ್ಸೋಕೆ ಹೋದರೆ ಕೂತ್ಕೋತಾ ಇಲ್ಲ. ಅದೇನಾಗುತ್ತೆ, ಟೈಟ್ ಮಾಡಿದ ತಕ್ಷಣ ಅದು ಇನ್ನೂ ಲೂಸ್ ಆಗಿಬಿಟ್ಟಿದೆ, ವಾಸರ್ ಹೋಗೋಗ್ಬಿಟ್ಟಿದೆ. ಅದನ್ನು ತಿರುಗ್ಸೋದು, ಅದು ತಲೆನೇ ಕೆಟ್ಟೋಯ್ತು. ನಮ್ಮ ಮನೆಯವ್ರು ಅಂದರು, ಅದು ಹೋಗ್ಬಿಟ್ಟಿದೆ, ಬೇರೆ ತೊಗೊಬಂದು ಹಾಕು ಅಂತಾರೆ. ಅಯ್ಯೋ ಬೇರೆದು ಹೋದ್ರೆ ತಿರ್ಗಾ ಅಂಗಡಿ ಅದೆಲ್ಲೋ ಅಲ್ಲಿ ದೂರ ಹೋಗಬೇಕು, ಪ್ರಸನ್ನ ಥಿಯೇಟ್ರ್ ಹತ್ರ ಮತ್ತೆ ತೊಗೊಬರ್ಬೇಕು, ಹಾಕಬೇಕು ಅಂತ ತಲೆನೇ ಕೆಟ್ಟೋಯ್ತು. ಆಮೇಲೆ ಒಂದು ಪ್ಲ್ಯಾನ್ ಹೊಳಿತು, ಏನಪ್ಪ ಅಂದರೆ ಹಳೆ ಮಿಷಿನ್ದೇ ಎತ್ಕೊಂಬಿಡೋಣ, ಅದು ವೀಲಿಂಗೇ ಇರುತ್ತಲ್ಲ ಅಂದ್ಬಿಟ್ಟು. ಆಗೇನು ಮಾಡಿದ್ರು, ಬಂದು ಮತ್ತೆ ಈ ಮಿಷಿನ್ದು ಬಿಚ್ಚಿದ್ರು, ಹಳೆ ಮಿಷಿನ್ದು. ಅದು ಬಿಚ್ಚಿ ನೋಡಿದ್ರು, ಅದ್ರದ್ದು ತೊಗೊಬಂದು ಆವಾಗ ಅದನ್ನು ಇದಕ್ಕೆ ಸೆಟ್ ಮಾಡೋಣ ಅಂತ ಹಾಕಿದ್ರು. ಅದು ಆಗ್ತಾಯಿಲ್ಲ.
ಅದು ವಾಸರು ನೀಟಾಗಿ ಕುತ್ಕೋಬೇಕು, ಕಚ್ಕೋಬೇಕು, ಕುತ್ಕೋತಾನೆ ಇಲ್ಲ. ನಮ್ಮ ಮನೆಯವರು ಹೋಗ್ಲಿ ಅಲ್ಲೇ ತೊಗೊಂಡೋಗಿ ಮಾಡಿಸ್ಕೊಬಂದ್ಬಿಡೋಗು ಅಂತ ಹೇಳ್ಬಿಟ್ಟು ಅವ್ರು ಕಾಫಿಗೆ ಹೊಟ್ಟೋದ್ರು. ಇವನಿಗೆ ತಲೆನೇ ಕೆಟ್ಟೋಯ್ತು. ಏನು ಮಾಡೋದು ಅಂದ್ಕೊಂಡು ಏನು ಮಾಡ್ದೆ, ಇದಕ್ಕೇನಾದಾದರೆ ಗಮ್ಮ ಕಣಿಸ್ಬಿಡೋಣ, ಅದು ಹಿಂಗೆ ಹಿಂಗಿಟ್ಬಿಟ್ಟು ತಿರುಗ್ಸಕ್ಕೆ ಹೋದರೆ ಅದು ಬಿಚ್ಕೋತೈತೆ, ಅದು ನೀಟಾಗಿ ಕುತ್ಕೋತಾ ಇಲ್ಲ, ಟೈಟ್ ಆಗ್ತಾಯಿಲ್ಲ. ಹಾಗೇನು ಮಾಡ್ದೆ, ಒಂದು ಆಲ್ರೆಡಿ ನಾನು ಫೆವಿಕ್ವಿಕ್ ಮಾರಕ್ಕಿಟ್ಟಿದ್ದೆ, ಒಂದು ಫೆವಿಕ್ವಿಕ್ ಕೊಡ್ತೀನಿ ಕಣೋ ನೋಡಿ, ಇದೆ ತೆಗೆದುಬಿಟ್ಟು ದಾರ ಸುತ್ತೋದು ತೆಗೆದುಬಿಟ್ರು. ಅದನ್ನು ತೆಗೆದುಬಿಟ್ಟು ಮತ್ತೆ ಎಲ್ಲ ಕ್ಲೀನ್ ಮಾಡಿ ಅದನ್ನು ನಟ್ಟ ಹಂಗೆ ಹಾಕ್ಬಿಟ್ಟು ಮತ್ತೆ ಅದನ್ನು ಕೂರ್ಸೋಕೆ ಹೋದಾಗ ಆಗಾಯಿತು. ಆಮೇಲೆ ನಾನು ಹೇಳ್ದೆ, ಅದು ಹೇಳ್ದಂಗೆ ಫೆವಿಕ್ವಿಕ್ ಐತೆ ಕೊಡ್ತೀನಿ ಅಂಟಿಸ್ಬಿಡು ಅಂದೆ. ಹಾಗೇನು ಮಾಡ್ದೆ, ಆ ಫೆವಿಕ್ವಿಕ್ ಹಾಕಿ ನೀಟಾಗಿ ಒಂದೇ ಒಂದು ಸೆಕೆಂಡ್ ಅಂಟ್ಕೊತು. ಅದು ಅಂಟ್ಕೊಂಡ್ಮೇಲೆ ಆರಾಮಾಗಿ ಕೂರಿಸ್ದೆ. ಅಯ್ಯೋ ದೇವರೇ, ಇದೇನಪ್ಪ ಹಣೆ ಬರ ಹಿಂಗಾಯ್ತು. ಅವ್ರು ನೋಡಿದ್ರೆ ನಮ್ಮ ಮನೆಯವರು ಅದೇನೋ ಅಲ್ಲಿ ಸ್ಟಕ್ ಆಗಿದೆ, ಅದು ಇನ್ನೂ ಹೊಡಿಬೇಕು ನೋಡಬೇಕು ಅಂತ ಏನೇನೋ ಹೇಳ್ತಾ ಇದ್ದಾರೆ. ಅದು ಹೊಡೆಯೋಕೆ ಹೋದ್ರೆ ಮಿಷಿನ್ ಮೊದಲೇ ಸೂಕ್ಷ್ಮವಾಗಿರುತ್ತೆ, ಒಂಚೂರು ಏನಾದರೂ ಆದರೆ ಇನ್ನೂ ಎಡವಟ್ಟಾಗುತ್ತೆ. ಅಯ್ಯೋ ಇದೇನಪ್ಪ ತಲೆನೋವು ಅಂತ ಬೇಜಾರೇ ಆಗೋಯ್ತು. ಏನೂ ಮಾಡೋಕ್ಕಾಗಲ್ಲ ಬಿಡಿ ಅಂದ್ಬಿಟ್ಟು ಸದ್ಯ ನಮ್ಮ ಮನೆಯವ್ರು ಕಾಫಿಗೆ ಹೋದ್ಮೇಲೆ ನಮ್ಮ ಅಣ್ಣ ನಿಧಾನಕ್ಕೆ ಐಡಿಯಾ ಮಾಡಿ ಇಂಥದ್ರೆಲ್ಲ ಸ್ವಲ್ಪ ಶಾರ್ಪು ನಮ್ಮ ಅಣ್ಣ. ಹಂಗಾಗಿ ಏನು ಮಾಡ್ದೆ, ಅದೇ ಫೆವಿಕ್ವಿಕ್ ಹಾಕಿ ನೀಟಾಗಿ ಅದನ್ನ ಕೂರಿಸ್ತಾ ವಾಸರ್ನ. ಅದು ಕರೆಕ್ಟಾಗಿ ಅದೇನಾಯ್ತಿತ್ತು, ಹಿಂಗೆ ಕೂರಿಸ್ಬಿಟ್ಟು ಇದನ್ನು ಟೈಟ್ ಮಾಡೋಕ್ಕೆ ಹೋದರೆ ಅದು ಸೈಡ್ಗೆ ಆ ಕಡೆ ಈ ಕಡೆ ಆಗ್ತಿತ್ತು, ಸರಿಯಾಗಿ ಕೂತ್ಕೋತಿರ್ಲಿಲ್ಲ. ಯಾವಾಗ ಫೆವಿಕ್ವಿಕ್ ಹಾಕಿ ನೀಟಾಗಿ ಅಂಟಿಸಿದ್ಮೇಲೆ ಏನಾಯಿತು, ನೀಟಾಗಿ ಕೂತ್ಕೋತದು, ಕಚ್ಕೊಂತು. ಅವಾಗ ಇದನ್ನು ನೀಟಾಗಿ ತಿರುಗಿಸಿದ್ಮೇಲೆ ನೀಟಾಗಿ ಕಚ್ಕೋತು, ನೀಟಾಗಿ ಫಿಟ್ ಆಯಿತು. ಒಂಚೂರು ಲೂಸ್ ಆಗಲಿಲ್ಲ, ಏನೂ ಆಗಲಿಲ್ಲ, ಆರಾಮಾಗಿದೆ. ಮತ್ತು ಇನ್ನೂ ನಾನು ಸ್ಟಿಚ್ ಮಾಡಿಲ್ಲ, ಮಾಡಬೇಕು. ಒಂದು ರನ್ನಿಂಗ್ ಆಯಿತು. ಅದಕ್ಕೆ ಇನ್ನೂ ಸೂಜಿ ಬೇರೆ ಮುರಿದೋಗಿದೆ, ಸೂಜಿ ಹಾಕಬೇಕು. ಕೇಸು ಬಾಬಿನ ಹತ್ರ ಸ್ವಲ್ಪ ಆಯಿಲ್ ಹಾಕಬೇಕು, ಅಲ್ಲಿ ದಾರ ನುಲ್ಕೊಂಡಿದ್ದೆ, ಅವೆಲ್ಲ ತೆಗೆದು ನೀಟ್ ಮಾಡಿ ಸ್ಟಿಚಿಂಗ್ ಕುತ್ಕೋಬೇಕು. ಇಷ್ಟೆಲ್ಲ ಆಯಿತು ಇವತ್ತಿನ ಕೆಲಸ. ಇಷ್ಟು ತಲೆನೋವಾಯಿತು, ಕೆಲಸನೇ ಆಗಿಲ್ಲ. ಏನೋ ಮಾಡೋಕ್ಕೋಗಿ ಏನೋ ಆಯಿತು. ಟೈಮ್ ಚೆನ್ನಾಗಿಲ್ಲ ಅಂದರೆ ನೋಡಿ, ಇದೇ ಟೈಮಲ್ಲಿ ನನ್ನ ಫೋನು ಕೆಟ್ಟೋಗಿದೆ. ಫೋನು ಕೆಳಗಡೆ ಬಿತ್ತು ನೆನ್ನೆ ದೇವಸ್ಥಾನಕ್ಕೆ ಹೋದಾಗ, ಫುಲ್ಲು ಕ್ರ್ಯಾಶ್ ಆಗಿ ಏನೂ ಬರ್ತಾಯಿಲ್ಲ. ಅದನ್ನು ಬೇರೆ ರಿಪೇರಿ ಮಾಡಿಸ್ಬೇಕು. ಹಿಂಗಾಗ್ಬಿಟ್ಟಿದೆ ನೋಡಿ. ಎಷ್ಟೋ ಟೈಮ್ ಕೆಟ್ಟರೆ ಹಾವು ಹಗ್ಗ ಆಗ್ಬಿಡುತ್ತಂತೆ, ಆ ಥರ. ಅದು ನಿಜಾನೇ, ಅದು ಹಾವು ಹಗ್ಗ ಆಗ್ಬಿಡುತ್ತೆ ಅಂತ ಹೇಳ್ತಾರಲ್ಲ, ಅದು 100% ಸತ್ಯ. ನೋಡಿ ತಲೆ ಕೆಟ್ಟೋಗಿ ಇವಾಗ ಚೆನ್ನಾಗಿ ಹೊಲಿಯೋ ಮಿಷಿನೇ ಇದ್ದಕ್ಕಿದ್ದಂಗೆ ಸ್ಟಾಪ್ ಆಯಿತು. ರಾತ್ರಿ ಹೊಲಿತಿದ್ದಂಗೆ ಒಂದು ಡ್ರೆಸ್ ಹೊಲಿದೆ, ಇನ್ನೊಂದು ಬ್ಲೌಸ್ ಹೊಲಿಬೇಕು ಅಂತ ಇದ್ದೀನಿ. ಸದ್ಯ ನನ್ನ ತಂಗಿ ಬೇರೆ ಅಡ್ಜಸ್ಟ್ ಮಾಡ್ಕೊಂಡಿದ್ಲು ಬ್ಲೌಸ್ನ. ನಾನು ಹೊಲ್ಕೊಟ್ಬಿಡೋಣ ಅಂತ ರೆಡಿ ಮಾಡಿದೆ, ಕಟ್ಟಿಂಗ್ ಎಲ್ಲ ಮಾಡಿ. ನೋಡಿದ್ರೆ ಹೊಲ್ದಾದ ತಕ್ಷಣ ಅದು ಸ್ಟಕ್ ಆಫೇ ಆಗೋಯ್ತು. ಮೋಟ್ರು ಪೆಡಲು ತುಳಿತಾ ಇರೋದು 2 ಸ್ವಿಚ್ಗೆ ಹಾಕಿದೆ. ಆ ಕಡೆಯಿಂದ ಈ ಕಡೆ ತೆಗ್ದಾಕ್ದೆ, ಈ ಕಡೆಯಿಂದ ಆ ಕಡೆ ತೆಗ್ದಾಕ್ತಿದ್ದೀನಿ, ಆನೆ ಆಗ್ತಿಲ್ಲ. ಬೇರೆ ಸ್ವಿಚ್ ಹಾಕಿದ್ರೆ ಆನ್ ಆಗ್ತಾಯಿದೆ, ಇದು ಆನೆ ಆಗ್ತಾಯಿಲ್ಲ. ಅಂದರೆ ಏನಾಗೈತೋ ಗೊತ್ತಿಲ್ಲ. ಯಾರೋ ವೈರೋಗೈತೆ, ಅದು ಏನೋಗೈತೆ ಅಂತ ಹೇಳ್ತಿದ್ದಾರಂತೆ. ಇವಾಗ ಮಿಷಿನ್ ರಿಪೇರಿ ಅವ್ರ ಹತ್ರನೇ ತೊಗೊಂಡೋಗಿ ರೆಡಿ ಮಾಡಿಸ್ಬೇಕು. ನೋಡಿ ಈ ಥರನೇ ಹಾಕ್ತಾಯಿದ್ದಾರೆ, ತೆಗಿತಾ ಇದ್ದಾರೆ, ಹಾಕ್ತಿದ್ದಾರೆ, ತೆಗಿತಾ ಇದ್ದಾರೆ. ಅದು ಆಗ್ತಾನೇ ಇಲ್ಲ. ನಟ್ಟು ಇದನ್ನು ವಾಸರ್ನ ಹಾಕ್ಬಿಟ್ಟು ಅದನ್ನ ಟೈಟ್ ಮಾಡೋಕ್ಕೆ ಹೋಗ್ತಾರೆ, ಅದು ಟೈಟೇ ಆಗ್ತಿಲ್ಲ. ಅದು ಗಮ್ಮು ಚೆನ್ನಾಗಿ ಕೆಲಸ ಮಾಡ್ತು ನೋಡಿ. ಒಂದೇ ಸೆಕೆಂಡಲ್ಲಿ ಅದನ್ನ ಹಾಕಿ ಕೂರಿಸ್ಬಿಟ್ಟು ತಿರುಗಿಸ್ತಾ ಒಂದೇ ಸೆಕೆಂಡಲ್ಲಿ ಟೈಟ್ ಆಗೋಯ್ತು. ಈಗ ಒಂದೊಂದ್ಸಲ ತಲೆ ಕೆಟ್ಟೋಗ್ಬಿಡುತ್ತೆ ಈ ಟೈಲರಿಂಗ್ ಕೆಲಸ. ನನ್ನ ಕೆಲಸ ಅಂತೂ ಜಾಸ್ತಿ ಕೆಲಸ ಇದ್ದಾಗ ಈಗ ಆಗ್ತಾನೆ ಇರುತ್ತೆ. ಇದೇ ಹೊಸ್ದೇನಲ್ಲ ನನಗೆ, ಎನಿ ಟೈಮ್ ಹಿಂಗೆ ಆಗುತ್ತೆ. ಎನಿ ಟೈಮ್ ಜಾಸ್ತಿ ಹಬ್ಬಗಳಲ್ಲಿ ಬಟ್ಟೆ ಇದ್ದಾಗ, ಬೇರೆ ಟೈಮಲ್ಲಿ ಮದುವೆ ಬಟ್ಟೆಗಳು ಆಗಿದ್ದಾಗಲೆಲ್ಲನೂ ಇದೇ ಗೋಳು ನಮಗೆ. ಏನೂ ಮಾಡೋದಕ್ಕಾಗೋದಿಲ್ಲ, ಆ ಥರ ಆಗ್ಬಿಡುತ್ತೆ ಫ್ರೆಂಡ್ಸ್. ನೋಡಿ ಟೈಲರಿಂಗ್ ಕೆಲಸದಲ್ಲಿ ಏನೇನೋ ಅನ್ಕೋತೀವಿ, ಅಯ್ಯೋ ದಿನಕ್ಕೆ ಅಷ್ಟು ಹೊಲಿಬೋದು, ಇಷ್ಟು ಹೊಲಿಬೋದು. ಈ ಥರ ಒಂದಿನ ಕೈ ಕೊಟ್ಟರೆ ಒಂದಿನಕ್ಕೆ ಫುಲ್ಲು ಕೆಲಸ ಹಾಳು. ಏನು ಹೊಲಿಯೋಕ್ಕಾಗುತ್ತೆ, ಒಂದು ಬಟ್ಟೆನೂ ಹೊಲಿಯೋಕ್ಕಾಗಲ್ಲ, ಏನೂ ಮಾಡೋದಕ್ಕಾಗಲ್ಲ. ಹಂಗಾಗ್ಬಿಡುತ್ತೆ ನೋಡಿ. ಈ ರೀತಿಯಾಗಿ ಕೊನೆಗೆ ಒಟ್ಟಿನಲ್ಲಿ ನಮ್ಮ ಅಣ್ಣ ಪಾಪ ಫೆವಿಕ್ವಿಕ್ ಹಾಕಿ ಅಂಟಿಸಿ ರೆಡಿ ಮಾಡಿ ಕೊಟ್ಟರು ಫ್ರೆಂಡ್ಸ್. ಈಗ ಇವತ್ತಿನ ದಿನ ಮುಗೀತು. ನಾಳೆಯಿಂದ ಕೆಲಸ ಸ್ಟಾರ್ಟ್ ಮಾಡಬೇಕು. ಮದುವೆ ಬಟ್ಟೆಗಳು ತುಂಬ ಇದ್ದಾವೆ. ಪಾಪ ಅವ್ರು ನಮ್ಮ ರೆಗ್ಯುಲರ್ ಕಸ್ಟಮರ್ಸು. ಆಲ್ರೆಡಿ ಅವ್ರು ಫಸ್ಟೇ ಹೇಳ್ಬಿಟ್ಟಿದ್ರು, ಅದು ಅರ್ಜೆಂಟ್ ಮದುವೆ ಬಿದ್ದೋಗಿದೆ, ನೀವೆಲ್ಲ ಫುಲ್ಲು ರೆಡಿ ಮಾಡಿ ಕೊಟ್ಬಿಡ್ಬೇಕು ಫಸ್ಟು ನಮಗೆ. ಬೇರೆಯವ್ರದ್ದೆಲ್ಲ ಬಿಟ್ಬಿಟ್ಟು ನಮ್ಮದೆಲ್ಲ ವರ್ಕ್ ಹಾಕಿ ಸ್ಟಿಚ್ ಮಾಡಿ ಕುಚ್ಚು ಫಾಲ್ಸ್ ಎಲ್ಲ ರೆಡಿ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಇವಾಗ ಆಲ್ರೆಡಿ ಕೆಲವು ಡಿಸೈನ್ಸ್ನ ಸೆಲೆಕ್ಟ್ ಮಾಡಿದ್ದಾರೆ. ಇನ್ನೂ 2-3 ಜನ ತಂದು ಕೊಡಬೇಕು. ಒಬ್ಬರು ತಂದು ಕೊಟ್ಟಿದ್ದಾರೆ, ಇನ್ನೂ 2-3 ಜನದ್ದು ಬರಬೇಕು ಬಟ್ಟೆಗಳು. ಅವರು ಡಿಸೈನ್ಸ್ ಕಳಿಸಿ ಅಂತಿದ್ದಾರೆ. ಫೋನ್ ಕೆಟ್ಟೋಗಿದೆ, ಇನ್ನು ಈ ಫೋನಲ್ಲಿ ನನಗೆ ಅಷ್ಟು ಗೊತ್ತಾಗಲ್ಲ. ಅದು ಹಂಗಾಗಿ ಆ ಫೋನ್ ರೆಡಿ ಮಾಡಿಸ್ಕೊಂಬಂದ್ಮೇಲೆ ಅದರಲ್ಲಿ ಡಿಸೈನ್ಸ್ ಎಲ್ಲ ಕಳಿಸಿ ಅವ್ರು ಸೆಲೆಕ್ಟ್ ಮಾಡಿದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡಬೇಕು. ಆಲ್ರೆಡಿ ಫಾಲ್ಸು ಕುಚ್ಚು ರೆಡಿ ಮಾಡ್ಕೋಬೇಕು. ಆಮೇಲೆ ಲೈನಿಂಗ್ ತಂದು ಬ್ಲೌಸ್ ಡಿಸೈನ್ಸ್ಗಳನ್ನೆಲ್ಲ ರೆಡಿ ಮಾಡೋಕ್ಕೆ ಸರಿ ಹೋಗುತ್ತೆ. ಈ ರೀತಿ ಮಾಡಿ ಕೊನೆಗೆ ಹೇಗೋ ಹಂಗೋ ಹಿಂಗೋ ರೆಡಿ ಮಾಡಿ ನಮ್ಮ ಅಣ್ಣ ಮಿಷಿನ್ನ ರೆಡಿ ಮಾಡಿಕೊಟ್ಟ ಫ್ರೆಂಡ್ಸ್. ಈ ಥರ
ಮಿಷಿನು ಒಟ್ಟಲ್ಲಿ ಫುಲ್ಲು ರೆಡಿಯಾಗಿದೆ. ಸ್ಟಿಚಿಂಗ್ ಮಾಡಬೇಕು. ಈ ರೀತಿ ಆಗಿದೆ ಫ್ರೆಂಡ್ಸ್. ಒಂದೊಂದು ಸಲ ಎಷ್ಟು ಬೇಜಾರಾಗುತ್ತೆ ಅಂದರೆ ಬೇಡಪ್ಪ ಈ ಕೆಲಸ ಅನಿಸ್ಬಿಡುತ್ತೆ. ನಮಗೆ ಎಷ್ಟು ಒಂದು ಅಂದ್ಕೊಂಡಿರ್ತೀವಿ ಬೇಗ ಬೇಗ ಸ್ಟಿಚ್ ಮಾಡಿಬಿಡೋಣ, ಆಗ ಮಾಡಬೇಕು ಈಗ ಮಾಡಬೇಕು ಅಂತ. ರಾತ್ರಿನೇ 2 ಡ್ರೆಸ್ ಹೊಲಿಬೇಕು ಅಂತ ಪ್ಲ್ಯಾನ್ ಹಾಕಿದ್ದೆ. ಒಂದು ಬ್ಲೌಸು, ಡ್ರೆಸ್ಸು, ನಂದೊಂದು ಡ್ರೆಸ್ ಹೊಲ್ಕೋಬೇಕು ಅಂತ ಏನೇನೋ ಪ್ಲ್ಯಾನ್ ಹಾಕಿದ್ದೆ. ಯಾವುದು ಹೊಲಿಯೋಕ್ಕಾಗಲಿಲ್ಲ. ಒಂದೇ ಡ್ರೆಸ್, ನನ್ನ ಮಗಳದೊಂದು ಡ್ರೆಸ್ ಹೊಲಿದೆ, ಅದು ಸ್ಟಕ್ ಆಯಿತು. ಆಗಲೇ ಇಲ್ಲ ಕೆಲಸ, ಹಂಗಾಗ್ಬಿಡ್ತು. ಹೀಗೆ ಒಂದೊಂದು ಸಲ ಟೈಮ್ಗಳು ಕೆಟ್ಟಾಗ ಹೀಗಾಗುತ್ತೆ, ತಲೆ ಕೆಟ್ಟೋಗುತ್ತೆ. ಏನೂ ಮಾಡೋಕ್ಕಾಗೋದಿಲ್ಲ. ಇದ್ದಾಗ ಮಾಡ್ಕೋತಾ ಇರಬೇಕು, ಇಲ್ಲದೆ ಹೋದಾಗ ಇರಬೇಕು ಅಷ್ಟೇ. ಅದಕ್ಕೆ ಒಂದೊಂದು ಸ್ಟಾಕ್ ಇಟ್ಕೊಂಡಿರಬೇಕು. ಅದು ಮೋಟ್ರು ಅದೆಲ್ಲನೂ ಸ್ಟಾಕ್ ಇಟ್ಕೊಂಡಿರಬೇಕು. ಅದಕ್ಕೆ ಒಂದು ರನ್ ನಾವು ಜಾಸ್ತಿ ಹೊಲಿತೀವಲ್ಲ, ಈ ಥರ ಒಂದೊಂದು ಸಲ ಆಗ್ತಾಯಿರುತ್ತೆ. ಏನೂ ಮಾಡೋದಕ್ಕಾಗಲ್ಲ. ನೀವೇನಾದರೂ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಕಮೆಂಟ್ ಮಾಡಿ. ನಮ್ಮ ಮಿಷಿನು ಹೀಗಾಗಿತ್ತು ಅಂತ. ನೀವು ಮನೆಗಳಲ್ಲೇ ರೆಡಿ ಮಾಡ್ಕೋತೀರಾ, ಇಲ್ಲ ಹೊರಗಡೆ ತೊಗೊಂಡೋಗಿ ರೆಡಿ ಮಾಡಿಸ್ತೀರಾ, ಇಲ್ಲ ನಿಮ್ಮ ಮನೇಲಿ ರೆಡಿ ಮಾಡ್ಕೊಳ್ಳೋ ಇರ್ತಾರಾ? ಇಲ್ಲಿ ಸದ್ಯಕ್ಕೆ ನಮ್ಮ ಅಣ್ಣ, ನಮ್ಮ ಮನೆಯವರು ಸ್ವಲ್ಪ ಗೊತ್ತಿಲ್ಲದೆ ಹೋದರೆ ತಗೊಂಡೋಗ್ತೀವಿ. ಈ ರೀತಿ ರೆಡಿ ಮಾಡಿ ನನ್ನ ಮಿಷಿನು ರೆಡಿಯಾಗಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.